ನಿನ್ಗೆ ಬದುಕು ಆಸೆ ಇದೆ ತಾನೆ? ಎತ್ತ ತಾಯಿ ಕೇಳೋ ಪ್ರಶ್ನೆ ಏನಮ್ಮ ಇದು? ನಿನ್ ಪುರಾಣ ಸಾಕು ನಿಲ್ಸೋ. ನಿನಗ್ ಬದುಕು ಆಸೆ ಇದ್ರೆ ನನ್ನ ಖರ್ಚಿಗೆ ದುಡ್ಡು ಕೊಟ್ಬಿಟ್ಟು ಹೋಗು. ಅಲ್ಲ, ತಾವು ಯಾವತ್ತೂ ನನ್ನ ಹತ್ರ ದುಡ್ಡು ಕೇಳಿದವರಲ್ಲ, ಇವತ್ತು ದುಡ್ಡನ್ನು ಕೇಳ್ತಾ ಇದ್ರಿ ಅಂದ್ರೆ ಸಿಕ್ಕಾಪಟ್ಟ ಸಮಸ್ಯೆನಲ್ಲಿ ಮುಳುಗಿರ್ಬೇಕು. ಏನೋ ನಮ್ಮ ಕೈಯಿಂದಾದ ಕಿರು ಕಾಣಿಕೆ ತಕೊಳ್ಳಿ. ಏನೋ ನೀನ್ ರೂಮಿಂದ ಆಚೆ ಬರೋವರೆಗೂ ನಾಯಿ ತರ ಬಾಗ್ಲಲ್ಲೇ ಕಾಯ್ಕೊಂಡಿದ್ದಕ್ಕೆ ಬರೀ 100 ರೂಪಾಯಿನೋ 1000 ರೂಪಾಯಿ ಕೊಟ್ಬಿಟ್ಟು ಹೋಗ. ಸಾಲಗಾರರಿಂದ ತಲೆ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. 1000 ರೂಪಾಯಿ ಬೇಕಂತೆ. 1000 ರೂಪಾಯಿ ಬೇಕು ಅಂದ್ರೆ ಇಟ್ಕಡೆ, ಇಲ್ಲಾಂದ್ರೆ ಹೊತ್ತಿಗೆ ಸರಿಯಾಗಿ ಚಂಪ ಮಾಡಿ ಹಾಕ್ತಾಳೆ, ತಿನ್ನಿ. ಆ ದೇವ್ರ ಮನೆಯಲ್ಲಿ ತಾಳುಗಳಿವೆ, ಅವ್ನು ಬಾರ್ಕೊಂಡು ಒಂದು ಮೂಲೆಯಲ್ಲಿ ಬೀತೀರಿ. ನಾನು ಕೇಳ್ದಷ್ಟು ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನು ಮಾಡ್ಬಿಡ್ತೀನ? ನಿನ್ನ ಕನಸಲ್ಲಿ ನಿಮ್ಮ ಅಪ್ಪನ ಕಳಿಸಿ ನಿನ್ನ ಮೈ ಮೂಳೆ ಎಲ್ಲ ಪಟ 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 ಅಂತ ಮೂಲಿ ಹಾಗೆ ಚೆನ್ನಾಗಿ ಹೊಡೆಸ್ಬಿಡ್ತೀನಿ. ಮಾತೃಶ್ರೀ ರಂಗಮ್ಮನವ್ರೆ, ಆ ಅಪ್ಪನ ಮಗ ನಾನು. ಅವ್ರನ್ನ ಕನಸಿಗೆ ಕಳಿಸಿ ಹಂಗಂಗ ಮಠ ಹಾಕ್ಬಿಡ್ತೀನಿ. ಅಲ್ಲ ಕಣ್ರಲೆ, ಬೆಳಗ್ಗೆಯಿಂದ ಒಂದೇ ಸಮಯ ಎಲ್ಲರೂ ನನ್ನ ಹತ್ರ ಇರೋ ದುಡ್ಡನ್ನು ಹೊಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಲ್ಲ, ಇದರ ಹಿಂದಿನ ಸೂತ್ರಧಾರರು ಯಾರು ಅಂತ ನಾನೇ ಹೇಳಿದ್ದು. ಅಭಿ, ನೀವು ಇಷ್ಟೊಂದು ಕಂಜೂಸ್ ಆದ್ರೆ ಹೇಗೆ? ನಿಮಗ್ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಎಲ್ರಿಗೂ ಮನೆಗ್ ಕೊಡ್ಬೇಕು. ಎಲ್ಲ ಕಣ್ರಿ ಚಾಚಿ ಚಂಪಲ್ ತಿನ್ನಿವ್ರೆ, ನಮ್ಮ ಹತ್ರ ದುಡ್ಡಿದ್ರೆ ನಾವ್ ಯಾಕ್ರಿ ಬ್ರೀಫ್ ಕೇಸ್ ನಲ್ಲಿ ಖಾಲಿ ಟಬಲ್ ಹಾಸ್ಕೊಂಡು ಹೋಗ್ತಾ ಇದ್ವಿ? ನೋಡಿ ಬಾಬಾ, ನೀವ್ ಎಷ್ಟೊಂದು ಕಂಜೂಸ್ ಆದ್ರೆ ನಾನ್ ಸುಮ್ನೆ ಇರಲ್ಲ. ನಿಮ್ಮನ್ನ ತದಕಿ ತಂಬಿಟ್ ಮಾಡಾದ್ರೂ ದುಡ್ಡು ಕಿತ್ಕೋಬೇಕಾಗತ್ತೆ. ಸ್ವಲ್ಪ ಕೈ ಲೂಸ್ ಬಿಡ. ಪೆಂಡನ ತಂದು ನಾನು ಮೇಲೆ ಕೈ ಮಾಡ್ತಾನೆ. ಅಡೆ ಶಿವಣ್ಣ, ಚಿಲ್ರೆ 300 ರೂಪಾಯಿ ಐತೆ, ಬಂದ 200 ರೂಪಾಯಿ ಐತೆ. ಇಲ್ಲಿವರೆಗೂ ನಾನು ಎಷ್ಟು ಕೊಟ್ಟಿದ್ದೀನಿ ಹೇಳು? ಟೋಟಲ್ 2000 ರೂಪಾಯಿ ಆಯ್ತು. ಏನಣ್ಣ ಬಿಸ್ನೆಸ್ ನಿಂದ? ಬಂಡವಾಳ ಇಲ್ದೇ ಇರೋ ಬಿಸ್ನೆಸ್, ಭಿಕ್ಷೆ ಬೇಡೋದು. ಅಲ್ಲ, ಭಿಕ್ಷೆ ಬಿಡಿದ್ರೆ ಇಷ್ಟೆಲ್ಲ ಸಂಪಾದನೆ ಆಗುತ್ತಾ? ಏನಿಲ್ಲ ಅಂದ್ರೆ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ತೀನಿ. ನಾನ್ ಚಿಲ್ರೆ ತಂದು ಕೊಡ್ತೀನಿ, ಶಿವಣ್ಣ ಅದನ್ನ ಬಂದ ಮಾಡ್ಕೊಡ್ತಾನೆ. ನಮಗೂ ಚಿಲ್ರೆಗೆ ಡಿಮ್ಯಾಂಡ್ ಇದೆಯಲ್ಲ, ಕಮಿಷನ್ ಕೊಡೋದು ತಪ್ಪುತ್ತೆ. ಅಲ್ಲಣ್ಣ, ನಿಮ್ಮ ತಾಯಣಿಗೂ ಭಿಕ್ಷೆ ಬೇಡಿ ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ಬೋದಾ? ಸ್ವಾಮಿ, ಭಯ ಭಕ್ತಿಯಿಂದ ದೇವರೇ ನೀನೇ ಗತಿ ಅಂತ ದೇವಸ್ಥಾನ ಮುಂದೆ ಟವಲ್ ಹಾಸ್ಕೊಂಡು ಕುತ್ಕೊಂಡ್ರೆ ದಿನಕ್ಕೆ 1000 ರೂಪಾಯಿ ಕಲೆಕ್ಷನ್ ಆಗುತ್ತೆ, ಗೊತ್ತಾ? ಶಿವಣ್ಣ 2000 ರೂಪಾಯಿ ಕೊಡಿದೆ. ಅಣ್ಣ, ಅದು ಈ ಭಿಕ್ಷೆ ಬೇಡದು ಹೇಗೆ ಅಂತ ನನಗೂ ಸ್ವಲ್ಪ ಕಲ್ಸ್ಕೊಡ್ತೀಯ? ಆಯ್ತು, ಟ್ರೈನಿಂಗ್ ಕೊಟ್ಟು ದೇವಸ್ಥಾನದ ಹತ್ರ ಬಿಡ್ತೀನಿ. ಮಾಮೂಲಿ ಡೈಲಿ 100 ರೂಪಾಯಿ ಕೊಟ್ಬಿಡ್ಬೇಕು. ಚಿತ್ರಾನ್ನ ನಮ್ ಬದುಕೆ ಚಿತ್ರಾನ್ನ. ಮನಸ್ಸು ಬಿಚ್ಚಿ ದಾನ ಮಾಡಿ, ಶಿವ ನಿಮಗೆ ಗಂಡು ಹೆಣ್ಣು 2 ಕೊಡ್ತಾನೆ. ಹೆಣ್ಣು ಹುಟ್ಟಿದ್ರೆ ಸಾನಿಯ ಮಿರ್ಜಾ ಉಡ್ತಾಳೆ, ಗಂಡು ಹುಟ್ಟಿದ್ರೆ ಯುವರಾಜ್ ಸಿಂಗ್ ಆಗ್ತಾನೆ. ನಮ್ಮದು ಯಾವ ಊರು? ಅವು ಕೂಡ ಇನ್ನೊಂದ್ಸಲ ರಾಜಧಾನಿ ಬೆಂಗಳೂರು ಕಡೆ ಬಂದ್ರೆ ಕೈಕಾಲು ಮುರಿದು ನಾನು ಪಕ್ಕ ಮಾಡ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ ಕಣೆಯ, ಒಂದೇ ದಿನದಲ್ಲಿ ಇಷ್ಟೊಂದು ಭಿಕ್ಷೆ ಬೇಡಿದೀಯ. ಈ ನನ್ನ ಮಕ್ಕಳಿಗೆ 1 ವಾರದಿಂದ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. 300 ರೂಪಾಯಿ ಮೇಲೆ ದಾಟಿಲ್ಲ ಕಣೆಯ. ಹಿಂಗೆ ನೀನ್ ಭಿಕ್ಷೆ ಬೇಡ್ತಾ ಇದ್ರೆ ಇಂಡಿಯಾದಲ್ಲೇ ನಂಬರ್ 1 ಕೋಟ್ಯಾಧಿಪತಿ ಆಗೋಗ್ಬಿಡ್ತೀಯ. ಯಾರು ಗೊತ್ತಾ? ಯಾರು? ಮಗ ಪಾಂಡುರಂಗ ಗಂಡುಗಲಿ. ನನ್ನ ಮಗ. ಅಯ್ಯೋ, ನನ್ನ ಮಗ ಈ ಅವಸ್ಥೆಯಲ್ಲಿ ಇರೋದು ಗೊತ್ತಿದ್ಲು. ಜಾಯ್ಕೊಂಡು ಬರೋದು ಬಿಟ್ಟು ಬರೀ ಫೋಟೋ ಹೊಡ್ಕೊಂಡ್ ಬಂದಿದ್ದಿಲ್ಲಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಅತ್ತೆಯವ್ರೆ, ಮೊದ್ಲು ನೀವೆಲ್ಲ ನೋಡಿ ಇವನೇ ನಮ್ಮ ಪಾಂಡುರಂಗ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ಕರ್ಕೊಂಬರೋಣ ಅಂತ ಇದ್ವಿ. ಈಗ ನೀವೆಲ್ಲ ಬಂದ್ರೆ ನಾವು ತೋರಿಸ್ತೀವಿ. ಇನ್ನೂ ಕೇಳ್ತೀಯಲ್ಲಪ್ಪ, ಸರಿಯಪ್ಪ ಹೋಗೋಣ. ರಂಗ, ಮದುವೆ ದಿನ ಹತ್ರ ಬರ್ತಾ ಇದ್ದ ಜ್ಞಾಪಕ ಇದೆಯಲ್ಲ? ಅದಕ್ಕೂ ಶಾನೆ ದಿನ ಟೈಮ್ ಅದೇ ಬಿಡು ಕಲಸಣ. ಬಾಯ್ ತುಂಬಾ ಭಾವ ಅಂದ್ರೆ ನೀನ್ ಬಾಯಿ ಬಿದ್ದೋಯ್ತದೆ ಅನ್ಲ. ನೋಡೋ, ನಾವು ಭಿಕ್ಷಕರು ಇವತ್ತು ಇಲ್ಲಿರ್ತೀವಿ, ನಾಳೆ ಇನ್ನೊಂದ್ ಕಡೆ ಇರ್ತೀವಿ. ಅಕಸ್ಮಾತ್ ಪೊಲೀಸ್ ಅವ್ರು ನಿನ್ನ ಎತ್ತಾಕೊಂಡು ಹೋದ್ರೆ ನನ್ ತಂಗಿಗೆ ಯಾರಲ್ಲ ದಿಕ್ಕೋ? ಅದಕ್ಕೀಗ ಏನ್ ಮಾಡ್ಬೇಕು ಅಂತೀರಾ ಬಾವ? ಪೌರ್ಣಮಿ ಬರೋಕ್ ಮುಂಚೆನೆ ನಿಮ್ಮಿಬ್ಬರು ಲಗ್ನ ಮಾಡ್ಸ್ಬಿಡ್ತೀನಿ. ಆಯ್ತು ಬಿಡಿ, ನೋಡುವ. ನೋಡವ ಗಿಡವಾಲ ಇಲ್ಲ, ಮದುವೆ ಆಗೋದಯ್ಯ. ಅಭಿ, ಮನೆ ಬಿಟ್ಟು ಓಡ್ ಬಂದು ಭಿಕ್ಷೆ ಬೇಡ್ತಾ ಬದುಕ್ ನಡೆಸ್ತಾ ಇದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಮಾನವ ಮರ್ಯಾದೆ ಇರೋರು ಹೆಂಗೆ ಬದುಕ್ತಾರೆ ಅಂತ ನಮ್ಮನ್ನ ನೋಡಿ ಕಲ್ತ್ಕೊಳ್ಳೋ. ಲೇ, ಕಂಡವ್ರ ಮುಂದೆ ದುಡ್ಡುಗೋಸ್ಕರ ಹಲ್ಗಿಂಚ್ಕೊಂಡು ನಿಂತಿರ್ತೀರ. ನೀವು ನನಗೆ ಮಾನ ಮರ್ಯಾದೆ ಬಗ್ಗೆ ಪಾಠ ಮಾಡ್ತೀರೇನ? ನಾನು ಮನೆ ಬಿಟ್ಟು ಬಂದಿರ್ಬೋದು ಕಣ್ರ, ಆದ್ರೂ ಭಿಕ್ಷೆ ಬೇಡಿ 4,000 ರೂಪಾಯಿ ಸಂಪಾದನೆ ಮಾಡಿಲ್ವೇನಾ? ದುಡ್ಡು ನಮ್ಮ ಸತ್ತು. ಇನ್ನೊಂದ್ಸಾರಿ ನನ್ ಕಣ್ಣ ಕಾಣಿಸ್ಕೊಂಡು ಕಣ್ಣಲ್ಲೇ ಮಾತಾಡಿದ್ಯೋ, ನಿನ್ ಕಣ್ಣು ಗುಡ್ಡುಗಳ ಕಿತ್ತಾಕ್ಬಿಡ್ತೀನಿ. ಇಲ್ಲಪ್ಪ, ಇನ್ನೊಂದ್ಸಲ ಕಾಣಿಸ್ಕೊಳಕಿಲ್ಲ. ಈಗ ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲ ಮಾಹಿತಿಯ ನೀನ್ ಮಾಡಿರೋ ತಪ್ಪಿಗೆ ಇನ್ನೂ 1 ತಿಂಗಳು ನಮ್ ಜೊತೆನೆ ಇದ್ದು ನಮ್ ಪರವಾಗಿ ನೀನ್ ಒಬ್ಳೇ ಭಿಕ್ಷೆ ಬಿಡ್ಬೇಕು.